ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಅದಾನಿ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ, ನರೇಂದ್ರ ಮೋದಿ ಅವರ ಅತ್ಯಂತ ಆಪ್ತ ಗೆಳೆಯ. ಇಡೀ ದೇಶದಲ್ಲಿ ಯಾವ ಏರ್ಪೋರ್ಟ್, ಯಾವ ಬಂದರು, ಯಾವ ದೊಡ್ಡ ಪ್ರಾಜೆಕ್ಟ್ಗಳು ಬಂದರೂ ಒಂದು ಅದಾನಿಗೆ ಹೋಗಬೇಕು, ಇಲ್ಲ ಅಂಬಾನಿಗೆ ಹೋಗಬೇಕು. ಆ ಹೋಗೋದನ್ನು ಖಚಿತಪಡಿಸೋದು BJP ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ. ನರೇಂದ್ರ ಮೋದಿ ಖುದ್ದು ನಿಂತು ವಿದೇಶಗಳಲ್ಲಿಯೂ ಸಹ ಅದಾನಿಗೆ, ಅಂಬಾನಿಗೆ ಬಿಸ್ನೆಸ್ಸನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಅಂತಹ ಅದಾನಿ ಈಗ ಅಮೇರಿಕಾಗೆ ಕಾಲಿಟ್ಟರೆ ಜೈಲಿಗೆ ಹೋಗಬೇಕಾಗತ್ತೆ. ಅಮೇರಿಕಾದಲ್ಲಿ ಕಾಯ್ತಾ ಇದ್ದಾರೆ ಪೊಲೀಸರು ಅದಾನಿಯನ್ನು ಬಂಧನ ಮಾಡೋದಕ್ಕೆ. ಅದಾನಿಯ ವಿರುದ್ಧ ಅಲ್ಲಿ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದೆ. ಯಾಕೆಂದರೆ ಅದಾನಿ ಒಂದು ಪ್ರಾಜೆಕ್ಟ್ ವಿಚಾರವಾಗಿ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿ, 2200 ಕೋಟಿ ರೂಪಾಯಿ ಲಂಚ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಅಲ್ಲಿ ಕೋರ್ಟ್ನಲ್ಲಿದೆ. ಸೊ ಆ ಹಿನ್ನೆಲೆಯಲ್ಲಿ ಆ ಒಂದು ಪ್ರಕರಣ ಏನಿದು ಇಡೀ ಪ್ರಕರಣ, ಇದರಲ್ಲಿ ಅಮೇರಿಕ ಯಾಕೆ ಇನ್ವಾಲ್ವ್ ಆಯಿತು, ಆ ಪ್ರಕರಣದಲ್ಲಿ ಯಾರ್ಯಾರಿಗೆ ಲಂಚ ಕೊಡಲಾಯಿತು, ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಮತ್ತು ಈ ಪ್ರಕರಣದ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಭಾರತದಲ್ಲಿ ನಡೆಸಿದ್ರೆ ಅದಾನಿ ಜೈಲಿಗೆ ಹೋಗಬೇಕಾಗತ್ತೆ. ಮೋದಿಯವರು ಸಹ ಖುದ್ದು ಕೋರ್ಟಿಗೆ ಹೋಗಿ ಬೇಲ್ ತಗೊಳ್ಳೋದಕ್ಕೆ ಅಲೆದಾಡಬೇಕಾಗತ್ತೆ. ಅಷ್ಟು ದೊಡ್ಡ ಹಗರಣ ಇದು ಒನ್ ಆಫ್ ದಿ ಸ್ಕ್ಯಾಮ್ ಅಷ್ಟೇ. ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಅದಾನಿ ಅಂಬಾನಿ ಇಬ್ಬರನ್ನು ಬಳಸ್ಕೊಂಡು ಅಥವಾ ಇಬ್ಬರನ್ನು ಮುಂದೆ ಇಟ್ಕೊಂಡು ನರೇಂದ್ರ ಮೋದಿ ಸರ್ಕಾರ ಮಾಡಿರುವಂತಹ ಸ್ಕ್ಯಾಮ್ಗಳ ಪಟ್ಟಿಯಲ್ಲಿ ಒನ್ ಆಫ್ ದಿ ಸ್ಕ್ಯಾಮ್ ಅಷ್ಟೇ. ಆದರೂ ಸಹ ಈ ಸ್ಕ್ಯಾಮ್ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ. ಪ್ಲಸ್ ಅದಾನಿಯ ಷೇರುಗಳು ದಿನದಿಂದ ದಿನಕ್ಕೆ ಕುಸಿತ ಹೋಗ್ತಿದ್ದಾವೆ. ಎರಡನೇ ದಿನ ಇವತ್ತು ಸಹ ಸಾವಿರಾರು ಕೋಟಿ ರೂಪಾಯಿಗಳ ಲಾಸ್ ಆಗಿದೆ ಶೇರ್ ಮಾರ್ಕೆಟಲ್ಲಿ ಅದಾನಿಗೆ. ಇನ್ನು ಪ್ರಕರಣ ಏನು ಅಂತ ಮೊದಲಿಗೆ ಅರ್ಥ ಮಾಡಿಕೊಂಡ್ರೆ, ಅದರಲ್ಲಿ ಅಮೇರಿಕ ಯಾಕೆ ಬಂತು? ಯಾಕೆಂದರೆ ಲಂಚ ಕೊಟ್ಟಿರೋದು ಭಾರತೀಯರಿಗೆ, ಭಾರತದ ಅಧಿಕಾರಿಗಳಿಗೆ. ಆದರೂ ಅಮೇರಿಕ ಯಾಕೆ ಇಲ್ಲಿ ಇನ್ವಾಲ್ವ್ ಆಯಿತು, ಅಮೇರಿಕ ಯಾಕೆ ಅರೆಸ್ಟ್ ವಾರೆಂಟನ್ನು ಇಶ್ಯೂ ಮಾಡಿದೆ, ಅದೆಲ್ಲವನ್ನು ನೋಡೋಣ. ಆ ನಂತರ ನರೇಂದ್ರ ಮೋದಿ ಮತ್ತು ಅದಾನಿ ಅವರ ಏನು ದಿಗ್ಗಜರು ಲೆವೆಲ್ನ ಸ್ನೇಹ ಇದೆಯಲ್ಲ, ಅದರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ನಂತರ ಮುಂದೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಸಹ ನಾವು ಚರ್ಚೆ ಮಾಡೋಣ. ಮೊದಲಿಗೆ ಈ ಹಗರಣ ಸ್ಟಾರ್ಟ್ ಆಗೋದು ಭಾರತದಲ್ಲಿ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ. ಅದು ಸರ್ಕಾರಿ ಸಂಸ್ಥೆ. ಅದರ ಕೆಲಸ ಏನು ಅಂದರೆ ನೈಸರ್ಗಿಕ ಅನಿಲವನ್ನು ಬಳಸೋದನ್ನು ಹೆಚ್ಚು ಮಾಡಬೇಕು. ಭಾರತದಲ್ಲಿ ಸೋಲಾರ್ ಎನರ್ಜಿಯನ್ನು ಬಳಸೋದನ್ನು ಹೆಚ್ಚು ಮಾಡಬೇಕು. ಅದಕ್ಕೆ ಅಂತಲೇ ಸ್ಥಾಪಿತ ಸಂಸ್ಥೆ ಇದು. SECI ಅಂತ, ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ಅದು ಭಾರತಕ್ಕೆ ಸುಮಾರು 12 ಗಿಗಾವ್ಯಾಟ್ ವಿದ್ಯುತ್ತನ್ನು, ಸೋಲಾರ್ ಎನರ್ಜಿಯನ್ನು ಇಂಪೋರ್ಟ್ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡುತ್ತೆ. ಯಾಕಂದರೆ ಭಾರತದಲ್ಲಿ ಅದರ ಕೊರತೆ ಇದೆ. ಸೋಲಾರ್ ಎನರ್ಜಿಯನ್ನು ಇಲ್ಲಿ ಒಂದಷ್ಟು ಇಂಪ್ರೂವ್ ಮಾಡಬೇಕು, ಅಂದರೆ ಅದರ ಬಳಕೆಯನ್ನು ಹೆಚ್ಚಿಸಬೇಕು ಅನ್ನೋದು ಇದರ ಗುರಿ. ಸೊ ಏನು 12 ಗಿಗಾವ್ಯಾಟ್ ಸೋಲಾರ್ ಎನರ್ಜಿ ಇಲ್ಲಿ ಕಡಿಮೆ ಇದೆ ಉತ್ಪಾದನೆ, ಅದನ್ನು ಎಲ್ಲಿಂದಲಾದರೂ ಕೊಂಡ್ಕೋಬೇಕು, ಅಮೇರಿಕದಿಂದ ಕೊಂಡ್ಕೋಬೇಕು ಅಂತ ಆಗುತ್ತೆ. ಆ ಕಾಂಟ್ರಾಕ್ಟನ್ನು ಅಮೇರಿಕದಲ್ಲಿ ಅದಾನಿ ಮತ್ತು ಇನ್ನೊಂದು ಅಮೇರಿಕದ ಸಂಸ್ಥೆ ಪಡ್ಕೊಳ್ಳುತ್ತೆ. ಅಲ್ಲಿ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಇಂಡಿಯಾದ ಸಂಸ್ಥೆ ಇದೆಯಲ್ಲ, ಇದಕ್ಕೆ ಒಂದು ಬೆಲೆ ನಿಗದಿಯಾಗಬೇಕಲ್ಲ. ಈ 12 ಗಿಗಾವ್ಯಾಟ್ ಸೋಲಾರ್ ಎನರ್ಜಿಯನ್ನು ಯಾವ ಬೆಲೆಗೆ ಕೊಂಡ್ಕೋಬೇಕು ಅಂತ ಅಲ್ಲಿ ಒಂದು ಗೋಲ್ಮಾಲ್ ಆಗಿದೆ ಅನ್ನೋದು ಪ್ರಾಥಮಿಕವಾದಂತಹ ಗೋಲ್ಮಾಲ್. ಈ SECI ಅನ್ನುವಂತಹ ಸರ್ಕಾರಿ ಸಂಸ್ಥೆಯನ್ನು ಬಲವಂತ ಮಾಡಿ ಹೆಚ್ಚಿನ ಬೆಲೆಗೆ ಅಮೇರಿಕಾದಿಂದ ಅದನ್ನು ಕೊಂಡ್ಕೊಳ್ಳುವಂತೆ ಮಾಡಲಾಯಿತು ಅಂತ. ಸರಿ, ಈಗ SECI ಏನೋ ಅಲ್ಲಿಂದ ಕೊಂಡ್ಕೊಂಡ್ಬಿಡ್ತು. ಅದನ್ನ ಇಲ್ಲಿಗೆ ತಂದ ಮೇಲೆ ಅದಕ್ಕಿಂತ ಹೆಚ್ಚು ಬೆಲೆಗೆ, ಅಟ್ಲೀಸ್ಟ್ ಅದೇ ಬೆಲೆಗಾದರೂ ಮಾರಬೇಕಲ್ಲ. ಅಮೇರಿಕೆಯಿಂದ ದೊಡ್ಡ ಬೆಲೆಗೆ ತಂದ ಮೇಲೆ ಇಲ್ಲಿ ಅದೇ ಬೆಲೆಗಾದರೂ ಮಾರಬೇಕು, ಹೆಚ್ಚಿನ ಬೆಲೆಗೆ ಮಾರಬೇಕು. ಆಗ್ತಾನೆ SECI ಸರ್ವೈವ್ ಆಗೋದು, SECIಗೆ ಲಾಭ ಬರೋದು. ಆದರೆ ರಾಜ್ಯ ಸರ್ಕಾರಗಳಿಗೆ ಮಾರಬೇಕಲ್ವ SECI. ರಾಜ್ಯ ಸರ್ಕಾರಗಳು ಯಾವುದೂ ಸಹ ಮುಂದೆ ಬರಲಿಲ್ಲ. ಅದು ತುಂಬ ದುಬಾರಿ ಇದೆ, ನಾವು ತಗೊಳ್ಳಲ್ಲ ಅಂತ ಹೇಳ್ಬಿಟ್ರು. ಆಗ SECIಗೆ ದೊಡ್ಡ ನಷ್ಟ ಆಗೋದಕ್ಕೆ ಶುರುವಾಯಿತು. ಅದಾನಿಗೆ ಟೆನ್ಷನ್ ಆಯಿತು. ಸೊ ಏನು ಮಾಡಿದ್ರು, 2020ರಲ್ಲಿ
ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನು, ರಾಜ್ಯ ಸರ್ಕಾರಗಳನ್ನು ಸೆಟ್ಟಿಂಗ್ ಮಾಡೋ ಕೆಲಸವನ್ನು ಅದಾನಿ ಮತ್ತು ಅವರ ಅಣ್ಣನ ಮಗ ಎಲ್ಲ ಸೇರಿಕೊಂಡು ಸ್ಟಾರ್ಟ್ ಮಾಡ್ತಾರೆ. ಅವರ ಅಣ್ಣನ ಮಗ ಸಾಗರ್ ಅದಾನಿ ಅನ್ನುವಂಥ ವ್ಯಕ್ತಿ ಅಮೇರಿಕದಲ್ಲಿ ಸಿಗಾಕೊಂಡು ಅಲ್ಲಿ ಆತನ ಹೇಳಿಕೆಗಳ ಆಧಾರದ ಮೇಲೆ, ಆತನ ವಿಚಾರಣೆಯ ಆಧಾರದ ಮೇಲೇ ಈ ಎಲ್ಲ ಪ್ರಕರಣವು ಮತ್ತು ಅದಾನಿಗೆ ಅರೆಸ್ಟ್ ವಾರೆಂಟು ಸಹ ಹೊರಟಿರೋದು. ಆವಾಗ ಏನು ಮಾಡ್ತಾರೆ ನಮ್ಮ ಅದಾನಿ ಸಾಹೇಬರು ಅಂದರೆ, ಹೇಗೋ ಮೋದಿಯವರ ಸರ್ಕಾರ ಇದೆ, ತಮ್ಮ ಕುಚ್ಚುಕು ಗೆಳೆಯನ ಸರ್ಕಾರ ಇರಬೇಕಾದ್ರೆ ಏನು ಭಯ, ರಾಜ್ಯ ಸರ್ಕಾರಗಳಿಂದ ಸೆಟ್ಟಿಂಗ್ ಮಾಡಿಕೊಂಡ್ರೆ ಸಾಕು ಅಂತ ಒಂದಷ್ಟು ರಾಜ್ಯಗಳ ಜೊತೆ ಸೆಟ್ಟಿಂಗಿಗೆ ನಿಲ್ತಾರೆ. 2200 ಕೋಟಿ ರೂಪಾಯಿಗಳ ಲಂಚವನ್ನು ಇಲ್ಲಿನ ರಾಜ್ಯ ಸರ್ಕಾರಗಳು ಮತ್ತು ಅದರ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅನ್ನೋದು ಈಗ ಅಮೇರಿಕದಲ್ಲಿ ಸಾಬೀತಾಗಬಹುದಾದಂತಹ ಒಂದು ಆರೋಪ. ಅದರ ಆರೋಪದ ಆಧಾರದ ಮೇಲೇ ಅರೆಸ್ಟ್ ವಾರೆಂಟ್ ಅದಾನಿಗೆ ಇಶ್ಯೂ ಆಗಿದೆ. ಸೊ ಯಾವ್ಯಾವ ರಾಜ್ಯ ಅಂತಂದರೆ, ದೊಡ್ಡ ಮಟ್ಟದಲ್ಲಿ ಸೆಟ್ಟಿಂಗ್ ಆಗಿದ್ದಂತಹ ರಾಜ್ಯ ಅಂತ ಆರೋಪ ಮಾಡ್ತಿರೋದು ಈಗ ಈ ಪ್ರಕರಣದಲ್ಲಿ ಆಂಧ್ರ ಪ್ರದೇಶ. 2200 ಕೋಟಿಯಲ್ಲಿ 1750 ಕೋಟಿ ರೂಪಾಯಿ ಆಂಧ್ರ ಪ್ರದೇಶಕ್ಕೇನೆ ಲಂಚವಾಗಿ ಕೊಡಲಾಗಿದೆ. ಆಗಿನ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ಮತ್ತು ಅದಾನಿ ನಡುವೆ ಗುಪ್ತ ಸಭೆಗಳು ನಡೆದಿತ್ತು. ಆಂಧ್ರದ ಅಧಿಕಾರಿಗಳ ಜೊತೆ ಸಭೆಗಳು ನಡೆದಿತ್ತು. 1750 ಕೋಟಿ ರೂಪಾಯಿ ಲಂಚವನ್ನು ಅದಾನಿ ಕೊಟ್ಟಿದ್ದಾರೆ ಅನ್ನೋದು ಆರೋಪ. ಅದರ ಜೊತೆಗೆ ಒಡಿಶಾ, ತಮಿಳುನಾಡು, ಛತ್ತೀಸ್ಗಢ ಹೀಗೆ ಸಾಕಷ್ಟು ರಾಜ್ಯಗಳಲ್ಲಿ ಸೆಟ್ಟಿಂಗ್ ಮಾಡಿಕೊಂಡ್ರು. ಎಲ್ಲವೂ ಸೇರಿ 2200 ಕೋಟಿ ರೂಪಾಯಿಗಳಷ್ಟು ಲಂಚದ ಲಂಚದ ಹಣ ಆಯಿತು ಅನ್ನೋದು ಈಗ ಅಮೇರಿಕಾದಲ್ಲಿ ನಡೀತಾ ಇರುವಂತಹ ಪ್ರಕರಣದ ತಿರುಳು. ಇನ್ನು ಯಾಕೆ ಮೋದಿಯವರು ಸಹ ಇಕ್ಕಟ್ಟಿಗೆ ಸಿಗಾಕೊಳ್ತಾರೆ? ತನಿಖೆ ಆಗೋಕೆ ಬಿಡ್ತಾರ ಭಾರತದಲ್ಲಿ? ಅದಾನಿ ವಿರುದ್ಧ ಒಂದು 6 ತಿಂಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಒಂದು ಆರೋಪ ಬಂದಿತ್ತು. ಫ್ರಾಡ್ ಮಾಡಿ ಶೇರ್ ಮಾರ್ಕೆಟ್ನಲ್ಲಿ ಕೃತಕವಾಗಿ ಬೆಲೆಗಳನ್ನು, ಶೇರ್ ವ್ಯಾಲ್ಯೂಗಳನ್ನು ಹೆಚ್ಚಿಗೆ ಮಾಡೋಂಥ ಆರೋಪ. ಆ ಸಂದರ್ಭದಲ್ಲಿ ಸೆಬಿ ಮೋದಿಯವರ ಕೈಯಲ್ಲಿದೆ, ಸರ್ಕಾರದ ಕೈಯಲ್ಲಿದೆ. ಸೆಬಿ ತನಿಖೆ ಮಾಡಬೇಕು, ಅದು ಕ್ಲೀನ್ ಚಿಟ್ ಕೊಡ್ತು, ಫಿನಿಶ್. ಈಗಲೂ ತನಿಖೆ ಮಾಡಿದ್ರೆ ಸೆಬಿ ಮಾಡಬೇಕು ಅಥವಾ CBI ಮಾಡಬೇಕು. ಅವೆಲ್ಲ ಯಾರ ಕೈಯಲ್ಲಿದೆ? ಫಿನಿಶ್, ಕ್ಲೀನ್ ಚಿಟ್ ಕೊಟ್ಟು ಬಿಟ್ಬಿಡ್ತಾರೆ. ಆದರೆ ಅಮೇರಿಕ ಬಿಡುತ್ತಾ? ಸಾಧ್ಯ ಇಲ್ಲ. ಯಾಕೆಂದರೆ ಅಮೇರಿಕ ಏನು ಬೇಕಾದ್ರೂ ಮಾಡುತ್ತೆ, ಆದರೆ ಎಂಡ್ ಆಫ್ ದ ಡೇ ಅದರ ಇಚ್ಛಾಶಕ್ತಿ, ಅದರ ಏನು ಇದಿದೆ ಲಾಭಗಳು ನಷ್ಟಗಳು, ಅದರ ಬಗ್ಗೆ ತುಂಬ ಸೀರಿಯಸ್ ಆಗಿರುತ್ತೆ. ಏನೆಲ್ಲ ನಾಟಕಗಳು ಹೊರ ಜಗತ್ತಿಗೆ ತೋರಿಸಿದ್ರು ಸಹ ಅದಕ್ಕೆ ಏನು ಬೇಕೋ ಅದನ್ನೇ ಮಾಡಿಕೊಳ್ಳುತ್ತೆ. ಡೊನಾಲ್ಡ್ ಟ್ರಂಪ್ ವಾಪಸ್ ಬಂದಿರಬಹುದು, ಮೈ ಫ್ರೆಂಡ್ ಮೋದಿ ಅಂತ ಭಾಷಣ ಬೀಗಬಹುದು. ಆದರೆ ದೇಶದ ಆರ್ಥಿಕ ವಿಚಾರಗಳು ಬಂದಾಗ ಡೊನಾಲ್ಡ್ ಟ್ರಂಪ್ ಆಗಲಿ ಅಥವಾ ದೇಶದ ರಕ್ಷಣೆ ವಿಚಾರ ಬಂದಾಗ ಡೊನಾಲ್ಡ್ ಟ್ರಂಪೇ ಅಧ್ಯಕ್ಷ ಆಗಿರಲಿ, ಬೈಡನ್ ಅಧ್ಯಕ್ಷ ಆಗಿರಲಿ, ಒಬಾಮಾ ಅಧ್ಯಕ್ಷ ಆಗಿರಲಿ, ಯಾರು ಅಧ್ಯಕ್ಷ ಆಗಿದ್ರು ಸರಿಯೇ, ಅವರು ಅವರ ಹಿತಾಸಕ್ತಿಗೇನೆ ಅವರು ಕೆಲಸ ಮಾಡೋದು, ಅದಂತೂ ಖಂಡಿತ. ಇನ್ನು ಮೋದಿ ಟ್ರಂಪ್ ಸ್ನೇಹದ ಕಾರಣಕ್ಕಾಗಿ ಅದಾನಿ ಬಚಾವಾಗಬಹುದಾ ಅಂದರೆ ಅದರ ಸಾಧ್ಯತೆಗಳು ತುಂಬ ಕಡಿಮೆ. ಆದರೆ ಇಲ್ಲಿನ ಸಾಧ್ಯತೆಗಳು ಜಾಸ್ತಿ ಇದೆ. ಇಲ್ಲಿ ಸೆಬಿ ಅಥವಾ CBI ತನಿಖೆ ಮಾಡಿದ್ರೆ ಕ್ಲೀನ್ ಚಿಟ್ ಕೊಡೋದು ಗ್ಯಾರಂಟಿ ಮೋದಿ ಸರ್ಕಾರವೇ ಇದ್ದರೆ. ಆದರೆ ಇವತ್ತಲ್ಲ ನಾಳೆ ಮೋದಿ ಸರ್ಕಾರ ಹೋಗಲೇಬೇಕು. ಜನ ಆಲ್ಮೋಸ್ಟ್ ತುದಿಗೆ ತಂದು ನಿಲ್ಲಿಸಿದ್ದಾರೆ. 2024 ಲೋಕಸಭಾ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಅವರಿಗೆ ಮೆಜಾರಿಟಿ ಇಲ್ಲ, ಅಲ್ಪಮತದ ಸರ್ಕಾರ, ಬೇರೆ ಪಕ್ಷಗಳ ಬೆಂಬಲದಿಂದ ಈಗ ಅಧಿಕಾರದಲ್ಲಿದ್ದಾರೆ. ಸೊ ಆಗೇನಾದರೂ ಮೋದಿಯವರು ಅಧಿಕಾರದಿಂದ ಜರುಗಿದ್ರೆ ಸ್ವಲ್ಪ ಸೈಡ್ಗೆ ಹೋಗಿದ ತಕ್ಷಣವೇ ಎಲ್ಲವೂ ಕೂಡ ಬೂಮ್ರ್ಯಾಂಗ್ ಆಗುತ್ತೆ. ತನಿಖೆ ಆದರೆ ತನಿಖೆ ಆರಂಭದ ದಿನಾನೇ ಅದಾನಿ ಜೈಲಿಗೆ ಹೋಗೋದು ಗ್ಯಾರಂಟಿ. ಅದಾನಿ ಜೈಲಿಗೆ ಹೋದರೆ ಅದಾನಿನ ಜೊತೆಯಲ್ಲಿಟ್ಕೊಂಡು ಅದಾನಿ ಜೊತೆ ಏನೆಲ್ಲ ಮಾಡಿಕೊಂಡು ಅದಾನಿಗೆ ನೆರವಾಗೋ ರೀತಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿರುವಂತಹ ಮೋದಿಯವರು ಬೇಲ್ಗಾಗಿ ಕೋರ್ಟ್ಗೆ ಅಲೆದಾಡಬೇಕಾದಂತಹ ದಿನ ಬಂದೇ ಬರುತ್ತೆ, ಅದಂತೂ ಗ್ಯಾರಂಟಿ. ಇನ್ನು ಶೇರ್ ಮಾರ್ಕೆಟಲ್ಲಿ ಏನಾಗ್ತಿದೆ ಅಂದರೆ, ಶೇರ್ ಮಾರ್ಕೆಟಲ್ಲಿ ಅದಾನಿಯ ಶೇರುಗಳು ಡೈಲಿ ಕೊಲ್ಯಾಪ್ಸ್ ಆಗ್ತಿವೆ. LIC ಅಂತ ಒಂದು ಮನೆಗೂ ಹೆಸರುವಾಸಿಯಾದಂತಹ ಒಂದು ಸರ್ಕಾರಿ ಸಂಸ್ಥೆ, ಪಾಪ ಬಡವರಿಂದ ಹಿಡಿದು ಶ್ರೀಮಂತರವರೆಗೂ LICನ ನಂಬಿ ದುಡ್ಡು ಹಾಕ್ತಾರೆ. ಅಂತಹ LICಯನ್ನು ಬಲವಂತಕ್ಕೆ ಅದಾನಿ ಶೇರುಗಳಲ್ಲಿ ಇನ್ವೆಸ್ಟ್ ಮಾಡಿಸಿದ್ದಾರೆ. ಅದಾನಿ ಶೇರುಗಳು ಕುಸಿತಿರೋದ್ರಿಂದ ಇವತ್ತು ಒಂದೇ ದಿನಕ್ಕೆ LIC 8500 ಕೋಟಿ ರೂಪಾಯಿಗಳನ್ನು ನಷ್ಟ ಮಾಡಿಕೊಂಡಿದೆ.
ಯಾಕೆ? ಅದಾನಿ ಶೇರ್ಗಳು ಬೆಲೆ ಕುಸಿತು. LIC ಅದಾನಿ ಶೇರ್ಗಳನ್ನ ಪರ್ಚೇಸ್ ಮಾಡಿ ಇಟ್ಕೊಂಡಿದೆ, ಅಲ್ಲಿಗೆ ಅದನ್ನು ಕುಸಿತು. ಈ ರೀತಿಯಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ, ಅದು ಏರ್ಪೋರ್ಟ್ಸ್ ಆಗಿರ್ಬೋದು, ಬಂದರುಗಳಾಗಿರ್ಬೋದು, ದೊಡ್ಡ ದೊಡ್ಡ ಹೈವೇ ಪ್ರಾಜೆಕ್ಟ್ಗಳಾಗಿರ್ಬೋದು, ಎನರ್ಜಿ ಪ್ರಾಜೆಕ್ಟ್ಗಳಾಗಿರ್ಬೋದು, ಅದಾನಿ ಕಂಪನಿ ಕುಸಿದ್ರೆ ಅವೆಲ್ಲವೂ ಕೂಡ ಕುಸಿಯುತ್ತವೆ. ಅವೆಲ್ಲವೂ ಕೂಡ ಅರಾಜಕತೆ ಬಂದಂಗೆ ಆಗ್ಬಿಡುತ್ತೆ. ಇಡೀ ಶೇರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಆಗುತ್ತೆ, ಆರ್ಥಿಕ ಸ್ಥಿತಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಹಾಗಾದರೆ ಅದಾನಿನ ಹೇಗಾದರೂ ಮಾಡಿ ಕಾಪಾಡಿಬಿಡ್ಬೇಕಾ? ಹಾಗೇನಾದರೂ ಮಾಡಿದ್ರೆ ಇವತ್ತಿಗೆ ಉಳಿಸ್ಕೊಂಡಂತಹ ಆರ್ಥಿಕತೆ ಮುಂದಿನ ದಿನಕ್ಕೆ ಸಂಪೂರ್ಣವಾಗಿ ಕುಸಿತು. ಬಾಂಗ್ಲಾದೇಶಲ್ಲಿ ಆಯ್ತಲ್ಲ, ಶ್ರೀಲಂಕಾದಲ್ಲಿ ಆಯ್ತಲ್ಲ, ವೆನಿಜುವೆಲಾದಲ್ಲಿ ಆಯ್ತಲ್ಲ, ಅದಕ್ಕಿಂತ ವರ್ಸ್ಟಾಗಿ ಆಗುವಂತಹ ಸಾಧ್ಯತೆಗಳಿರ್ತವೆ. ಹಾಗೇನಾದರೂ ಅದಾನಿನ ಕಾಪಾಡೋದಕ್ಕೆ ಸರ್ಕಾರ ಏನಾದರೂ ದೊಡ್ಡ ಮಟ್ಟದಲ್ಲಿ ಇವತ್ತು ನಾಳೆ ಅಥವಾ ಮುಂದಿನ ವರ್ಷ ಅಂತ ತಳ್ಕೊಂಡು ಹೋಗ್ತಾ ಅವರನ್ನು ಕಾಪಾಡಿಕೊಂಡು ಬರ್ತಾ ಇದ್ದರೆ ಇಡೀ ದೇಶದ ಆರ್ಥಿಕತೆ ಅರಾಜಕತೆಗೆ ಬಂದ್ಬಿಡುತ್ತೆ. ಸೊ ಎಲ್ಲದರ ವಿಶ್ಲೇಷಣೆಯನ್ನು ಎಲ್ಲವನ್ನು ನೋಡಿದ ಮೇಲೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು, ಅಮೇರಿಕದ ಈ ಒಂದು ಪ್ರಾಜೆಕ್ಟ್ ಏನಿದೆ, $2 ಬಿಲಿಯನ್ ಈ ಪ್ರಾಜೆಕ್ಟ್ ಅದಾನಿಗೆ ನುಂಗಲಾರದ ತುತ್ತು ಅಥವಾ ಕುತ್ತಿಗೆಗೆ ಬಂದಿದೆ ಅಂತಲೇ ಹೇಳಬೇಕು. ಮೋದಿಯವರಿಗೆ ನುಂಗಲಾರದ ತುತ್ತಾಗಿದೆ. ಈಗ ಯಾವ ಟ್ರಂಪ್ ಸ್ನೇಹವೂ ಸಹ ಇಲ್ಲಿ ಈಗ ಕೆಲಸ ಮಾಡೋದು ಭಾರಿ ಕಷ್ಟ ಇದೆ. ಈ ಹಿನ್ನೆಲೆಯಲ್ಲಿ ಕೀನ್ಯಾ ಸಹ ತಾನು ಅದಾನಿಗೆ ಕೊಟ್ಟಿದ್ದಂತಹ 6,000 ಕೋಟಿ ರೂಪಾಯಿಗಳ ಪ್ರಾಜೆಕ್ಟನ್ನು ವಾಪಸ್ ಪಡ್ಕೊಂಡಿದೆ. ಅದಾನಿಗೆ ಪೆಟ್ಟಿನ ಮೇಲೆ ಪೆಟ್ಟು ಬೀಳುತ್ತೆ. ಸೊ ಎಲ್ಲವನ್ನು ಗಮನಿಸ್ಕೊಂಡು ಸತೀಶ್ ಆಚಾರ್ಯ ಒಂದು ಕಾರ್ಟೂನನ್ನು ಇವತ್ತು ಬಿಟ್ಟಿದ್ದಾರೆ. ಆ ಕಾರ್ಟೂನಲ್ಲಿ ಅದಾನಿ ಮಧ್ಯದಲ್ಲಿ ನಿಂತಿದ್ದಾರೆ. ಏಕ್ ಹೇ ತೋ ಸೇಫ್ ಹೇ ಅನ್ನುವಂಥದ್ದನ್ನು ಮೋದಿಯವರ ಡೈಲಾಗ್ ಏನಿದೆ, ಎಲೆಕ್ಷನಲ್ಲಿ ದ್ವೇಷ ಭಾಷಣದ ಭಾಗವಾಗಿ ಮಾಡಿದಂತಹ ಘೋಷಣೆ, ಅದನ್ನು ಅಲ್ಲಿ ಮೆನ್ಷನ್ ಮಾಡ್ತಾ ಸುತ್ತ ಭದ್ರಕೋಟೆಯಾಗಿ ಅದಾನಿ ಸುತ್ತ ಸರ್ಕಲಲ್ಲಿ ನಿಂತಿರೋದು ಮೋದಿ, ಅಮಿತ್ ಶಾ, IT, ED, ಸೆಬಿ ಎಲ್ಲ ಸಂಸ್ಥೆಗಳು. ಅಂದರೆ ಇವೆಲ್ಲವೂ ಸೇರಿಕೊಂಡು ಅದಾನಿನ ಎಷ್ಟು ದಿನ ಅಂತ ಸೇಫ್ ಮಾಡೋಕ್ಕಾಗತ್ತೆ ಅನ್ನೋದೇ ಈಗ ಪ್ರಶ್ನೆ ಇರುವಂತಹದ್ದು. ಸೊ ಏನೇ ಆಗಲಿ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅನ್ನೋದು ಜನಪದ ಗಾದೆ. ಆ ಗಾದೆ ಸಾಕಷ್ಟು ಸಂದರ್ಭಗಳಲ್ಲಿ, ಹೆಚ್ಚಿನ ಸಂದರ್ಭಗಳಲ್ಲಿ ನಿಜ ಆಗ್ತಾನೆ ಇದೆ. ಅದಾನಿ ವಿಚಾರದಲ್ಲಿ ಸಹ ನಿಜ ಆಗುತ್ತೆ, ಮೋದಿ ವಿಚಾರದಲ್ಲಿ ಸಹ ನಿಜ ಆಗುತ್ತೆ. ಸೊ ಇವತ್ತಲ್ಲ ನಾಳೆ ಅದಾನಿ ಜೈಲಿಗೆ ಹೋಗಲೇಬೇಕು, ಮೋದಿ ಬೇಲಿಗೆ ಅಲಿಲೇಬೇಕು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.